ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಡ್ರೀಮರ್ಸ್ ಪೊಯಮ್ ಬೈ ಸಿಗ್ಫ್ರೀಡ್ ಸಾಸೂನ್ ಈ ಒಂದು ಪೊಯಮ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್, ಸಮರಿ ಹಾಗೂ ಥೀಮ್ಸನ್ನು ಡಿಸ್ಕಸ್ ಮಾಡೋಣ. ಡ್ರೀಮರ್ಸ್ ಈ ಒಂದು ಪೊಯಮನ್ನು ಸಿಗ್ಫ್ರೀಡ್ ಸಾಸೂನ್ರವರು 1918ರಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ಈ ಒಂದು ಪದ್ಯವು ಫಸ್ಟ್ ವರ್ಲ್ಡ್ ವಾರ್ ಟೈಮ್ನಲ್ಲಿ ಆ ಒಂದು ಸೋಲ್ಜರ್ಸ್ ಸೈನಿಕರು ಅನುಭವಿಸಿದಂತಹ ಒಂದು ದುಃಖ ಅಥವಾ ಒಂದು ಆ ಕಹಿ ವಾಸ್ತವ್ಯವನ್ನು ತಿಳಿಸ್ತಕ್ಕಂತಹ ಒಂದು ಸ್ಟ್ರಾಂಗೆಸ್ಟ್ ಪೊಯಮ್ ಆಗಿರುತ್ತೆ. ಸೈನಿಕರನ್ನು ಕೇವಲ ದೇಶಕ್ಕಾಗಿ ಯುದ್ಧ ಮಾಡುವ ಯಂತ್ರಗಳಂತೆ ನೋಡದೆ ಅವರನ್ನು ಸಾವಿನ ಬೂದು ಅಥವಾ ಸಾವಿನ ಒಂದು ನಾಡಿನ ಪ್ರಜೆಗಳು ಎಂದು ಸಾಸೂನ್ ಈ ಒಂದು ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಯುದ್ಧದ ರಣರಂಗದಲ್ಲಿ ನಿಂತಿರ್ತಕ್ಕಂಥ ಸೈನಿಕರು ಅಲ್ಲಿನ ಒಂದು ಬೀಭತ್ಸಹ ಪರಿಸ್ಥಿತಿಯಿಂದ ಪಾರಾಗಲು ತಮ್ಮ ಹಳೆಯ ಸಾಮಾನ್ಯ ಜೀವನದ ಬಗ್ಗೆ ಹೇಗೆ ಕನಸು ಕಾಣ್ತಾರೆ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಈ ಒಂದು ಪದ್ಯದ ಮೇನ್ ಥೀಮ್ಗಳನ್ನು ಗಮನಿಸಿದಾಗ ದ ಡ್ಯುಯಲ್ಟಿ ಆಫ್ ದ ಸೋಲ್ಜರ್, ಮತ್ತು ಲಾಂಗಿಂಗ್ ಫಾರ್ ದ ಮಂಡೇನ್, ಡೊಮೆಸ್ಟಿಕ್ ಕಂಫರ್ಟ್, ಸಿಂಪಲ್ ಪ್ಲೆಷರ್ಸ್, ರೊಟೀನ್ ಆ್ಯಂಡ್ ದ ಹೋಪ್ಲೆಸ್ನೆಸ್ ಆಫ್ ವಾರ್, ಈ ರೀತಿಯಾದಂಥ ಥೀಮ್ಗಳನ್ನು ಕಾಣಬಹುದು. ಅಂದರೆ ಇಲ್ಲಿ ಸೈನಿಕರು ಕರ್ತವ್ಯಕ್ಕಾಗಿ ಹೋರಾಡಲು ಪ್ರತಿಜ್ಞೆ ಮಾಡಿದ್ರೂ ಕೂಡ ಅವರು ಮೂಲತಃ ಭಾವನೆಗಳಿರ್ತಕ್ಕಂಥ ಮನುಷ್ಯರು. ಅವರು ರಣರಂಗದಲ್ಲಿ ಅಂತಿಮ ಹೋರಾಟಕ್ಕೆ ಸಿದ್ಧರಾಗಿದ್ದರೂ ಅವರ ಮನಸ್ಸು ಮಾತ್ರ ಶಾಂತಿಯುತ ಬದುಕಿಗಾಗಿ ಹಂಬಲಿಸುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ನಂತರ ಇವರು ಕೆಸರು ತುಂಬಿರ್ತಕ್ಕಂತಹ ಹಳ್ಳಗಳಲ್ಲಿ ಇಲಿಗಳ ಕಾಟ ಮತ್ತು ಮಳೆಯ ನಡುವೆ ಇರುವ ಸೈನಿಕರು ತಮ್ಮ ಹಿಂದಿನ ಸುಂದರ ಕ್ಷಣಗಳನ್ನು ಕನಸು ಕಾಣ್ತಾರೆ. ಈ ರೀತಿಯ ಒಂದು ಮೇನ್ ಥೀಮ್ಗಳನ್ನು ಇಟ್ಕೊಂಡು ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಇಲ್ಲಿ ಸಿಗ್ಫ್ರೀಡ್ ಸಾಸೂನ್ರವರು ಆ ಪದ್ಯದ ಸಾಲುಗಳಲ್ಲಿ ಏನನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅನ್ನೋದನ್ನ ಲೈನ್ ಬೈ ಲೈನ್ ಕಲಿತಾ ಸಾಗೋಣ. ಇಲ್ಲಿ ಮೊದಲ ಸಾಲಿನಲ್ಲಿ ಹೇಳ್ತಾರೆ, ಸೋಲ್ಜರ್ಸ್ ಆರ್ ಸಿಟಿಸನ್ಸ್ ಆಫ್ ಡೆತ್ ಗ್ರೇ ಲ್ಯಾಂಡ್. ಸೈನಿಕರು ಒಂದು ಸಾವಿನ ನಾಡಿನ ಪ್ರಜೆಗಳು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಗ್ರೇ ಲ್ಯಾಂಡ್ ಅಂದರೆ ಒಂದು ಬೂದಿ ತುಂಬಿರ್ತಕ್ಕಂತಹ ಒಂದು ನೆಲ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಯುದ್ಧದಲ್ಲಿರ್ತಕ್ಕಂಥ ಸೈನಿಕರು ಬದುಕಿದ್ದರೂ ಸಾವಿಗೆ ಅತಿ ಹತ್ತಿರದಲ್ಲಿದ್ದಾರೆ. ಇಲ್ಲಿ ಆ ಒಂದು ಬೂದಿ ತುಂಬಿದ ನಾಡು ಎಂಬುದು ಯುದ್ಧದ ಭೀಕರತೆ ಮತ್ತು ಆ ಯುದ್ಧದ ಒಂದು ಸಾವು ನೋವುಗಳನ್ನು ಇಲ್ಲಿ ಸೂಚಿಸ್ತಾ ಇದೆ. ಸೊ ಆ ಒಂದು ಸೈನಿಕರು ಆ ಒಂದು ಸಾವು ನೋವುಗಳಿಂದ ತುಂಬಿರ್ತಕ್ಕಂಥ ನಾಡಿನ ಪ್ರಜೆಗಳು ಅಂತ ಹೇಳ್ತಾರೆ. ಡ್ರಾಯಿಂಗ್ ನೋ ಡಿವಿಡೆಂಡ್ ಫ್ರಮ್ ಟೈಮ್ಸ್ ಟು ಮಾರೋಸ್, ಅವರು ಹಳೆಯ ಸಮಯದಿಂದ ಯಾವುದೇ ಲಾಭಾಂಶ ಅಥವಾ ಭರವಸೆಯನ್ನು ಪಡಿತಾ ಇಲ್ಲ ಅಂತ. ಇಲ್ಲಿ ಇದರ ಅರ್ಥ ಯುದ್ಧವು ಸೈನಿಕರ ಭವಿಷ್ಯವನ್ನು ಕಿತ್ತುಕೊಳ್ಳುತ್ತೆ. ನಾಳೆ ತಾವು ಬದುಕಿರುತ್ತೇವೆ ಎಂಬ ಗ್ಯಾರಂಟಿ ಅವರಿಗೆ ಇಲ್ಲ. ನಾಳೆ ನಾವು ಬದುಕಿರ್ತೇವೆ ಅನ್ನೋ ಯಾವುದೇ ಒಂದು ಗ್ಯಾರಂಟಿ ಅವರಿಗಿಲ್ಲ ಅನ್ನೋದನ್ನು ಹೇಳ್ತಾರೆ. ಇನ್ ದ ಗ್ರೇಟ್ ಅವರ್ ಆಫ್ ಡೆಸ್ಟಿನಿ ದೇ ಸ್ಟ್ಯಾಂಡ್ಸ್ ಈಚ್ ವಿತ್ ಹಿಸ್ ಫ್ಯೂಡ್ಸ್ ಆ್ಯಂಡ್ ಜಲಸೀಸ್ ಆ್ಯಂಡ್ ಸಾರೋಸ್. ನೋಡಿ, ಈ ಸಾಲದಲ್ಲಿ ಆ ವಿಧಿ ನಿರ್ಣಾಯಕ ಕ್ಷಣದಲ್ಲಿ ಅವರು ನಿಂತಿದ್ದಾರೆ ಅಂತ. ಪ್ರತಿಯೊಬ್ಬ ಸೈನಿಕನು ತನ್ನ ಜೀವನದ ಅತ್ಯಂತ ಕಠಿಣ ಮತ್ತು ಅಂತಿಮ ಹಂತದಲ್ಲಿ ಹೋರಾಡ್ತಾ ಇದ್ದಾನೆ. ಪ್ರತಿಯೊಬ್ಬನು ತನ್ನದೇ ಆದ ದ್ವೇಷ, ಅಸೂಯೆ ಮತ್ತು ದುಃಖಗಳನ್ನು ಹೊಂದಿದ್ದಾನೆ ಅಂತ. ಇಲ್ಲಿ ಆ ಸೈನಿಕರು ಕೇವಲ ಸಮವಸ್ತ್ರಧಾರಿಗಳು, ಒಂದು ಯೂನಿಫಾರ್ಮ್ ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡಿರ್ತಕ್ಕಂಥ ಸೈನಿಕರಷ್ಟೇ ಅಲ್ಲ, ಅವ್ರಿಗೂ ಸಾಮಾನ್ಯ ಮನುಷ್ಯರಂತೆ ವೈಯಕ್ತಿಕ ಭಾವನೆಗಳು, ನೋವುಗಳಿದೆ. ಅವ್ರಿಗೆ ಒಂದು ನೋವುಗಳಿದೆ ಅನ್ನೋದನ್ನು ಕವಿ ಹೇಳ್ತಾರೆ. Soldiers are sworn to action, they must win some flaming fatal climax with their lives. ನೋಡಿ, ಇಲ್ಲಿ ಸೈನಿಕರು ತಾವು ಕರ್ತವ್ಯಕ್ಕೆ ಬದ್ಧರಾಗಿದ್ದಾರೆ. ಅವರು ಆ ಯುದ್ಧದಲ್ಲಿ ಗೆಲ್ಲಲೇಬೇಕು ಅಂತಕ್ಕಂಥ ಶಿಸ್ತಿನಿಂದ ಹೋರಾಡ್ತಾ ಇದ್ದಾರೆ. ಆ ಸೈನ್ಯದ ಶಿಸ್ತು ಮತ್ತು ದೇಶದ ಮೇಲಿನ ಜವಾಬ್ದಾರಿ ಅವರನ್ನು ಯುದ್ಧ ಮಾಡೋದಕ್ಕೆ, ಆ ಹೋರಾಟಕ್ಕೆ ಒತ್ತಾಯಿಸ್ತಾ ಇದೆ. ಮತ್ತು ಸಮ್ ಫ್ಲೇಮಿಂಗ್ ಫೆಟಲ್ ಕ್ಲೈಮ್ಯಾಕ್ಸ್ ವಿತ್ ದೇರ್ ಲೈವ್ಸ್, ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಯಾವುದೋ ಒಂದು ಭೀಕರ ಅಂತ್ಯವನ್ನು ಅವರು ತಲುಪಬೇಕಿದೆ. ಆ ಯುದ್ಧದಲ್ಲಿ ಆ ದೇಶದ ಒಂದು ಕರ್ತವ್ಯವನ್ನು, ಸೈನಿಕರ ಕರ್ತವ್ಯವನ್ನು ಹೊಂದಿರತಕ್ಕಂಥವರು ಆ ಯುದ್ಧದ ಜಯ ಸೈನಿಕರ ಸಾವಿನ ಮೂಲಕ ಬರುತ್ತೆ ಎಂಬ ಕಸಿ ಸತ್ಯವನ್ನು ಅವರು ಒಪ್ಕೊಳ್ತಾ ಇದ್ದಾರೆ. ಆ ಒಂದು ಸತ್ಯವನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಯುದ್ಧದ ಜಯ ಸೈನಿಕರ ಸಾವಿನ ಮೂಲಕ ಬರುತ್ತೆ ಅಂತಕ್ಕಂತಹ ಸತ್ಯವನ್ನು ಹೇಳ್ತಾ ಇದ್ದಾರೆ. ಸೋಲ್ಜರ್ಸ್ ಆರ್ ಡ್ರೀಮರ್ಸ್ ವೆನ್ ದ ಗನ್ಸ್ ಬಿಗಿನ್, ದೇ ಥಿಂಕ್ ಆಫ್ ಫೈರ್ ಲಿಟ್ ಹೋಮ್ಸ್, ಕ್ಲೀನ್ ಬೆಡ್ಸ್ ಆ್ಯಂಡ್ ವೈವ್ಸ್. ನೋಡಿ, ಇಲ್ಲಿ ಸೈನಿಕರು ಕನಸುಗಾರರು. ಸೈನಿಕರಿಗೂ ಕೂಡ ಕನಸುಗಳಿದೆ.
ಅವರ ಬಂದೂಕುಗಳಲ್ಲಿ ಶೂಟ್ ಮಾಡೋಕ್ಕೆ ಪ್ರಾರಂಭಿಸಿದಾಗ, ಬಂದೂಕುಗಳನ್ನು ಅವರು ಬಳಸಲು ಪ್ರಾರಂಭಿಸಿದಾಗ ಅವರು ಡ್ರೀಮರ್ಸ್ ಆಗ್ತಾರೆ, ಕನಸನ್ನು ಕಾಣ್ತಾರೆ. ಯುದ್ಧದ ಸದ್ದು ಕೇಳಿಸಿದಾಗ ಅವರು ಭಯದಿಂದ ಪಾರಾಗಲು ಅವರ ಮನಸ್ಸು ಶಾಂತಿಯುತ ನೆನಪುಗಳ ಒಂದು ಮೊರೆ ಹೋಗುತ್ತೆ ಅಂತ ಹೇಳ್ತಾರೆ. ದೇ ಥಿಂಕ್ ಆಫ್ ಫೈರ್ ಲಿಟ್ ಹೋಮ್ಸ್. ಅವರು ಬೆಂಕಿಯಿಂದ ಬೆಳಗಿದ ಮನೆಗಳನ್ನು, ಕ್ಲೀನ್ ಬೆಡ್ಸ್, ಸ್ವಚ್ಛವಾದ ಹಾಸಿಗೆಗಳನ್ನು, ಮತ್ತು ವೈಫ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ, ಕನಸನ್ನು ಕಾಣ್ತಾರೆ, ಪತ್ನಿಯರ ಬಗ್ಗೆ ಯೋಚಿಸ್ತಾರೆ. ಅವರು ಡ್ರೀಮರ್ಸ್ ಆಗ್ತಾರೆ, ಕನಸನ್ನು ಕಾಣ್ತಾರೆ. ಆ ಯುದ್ಧ ರಂಗದ ಕೊಳಕು, ಆ ಕಷ್ಟದ ನಡುವೆ ಅವರಿಗೆ ಮನೆಯ ನೆಮ್ಮದಿ, ಪ್ರೀತಿ ಅತ್ಯಮೂಲ್ಯವಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಐ ಸಿ ದೆಮ್ ಇನ್ ಫೌಲ್ ಡಗ್ ಔಟ್ಸ್ ನ್ಯಾಲ್ಡ್ ಬೈ ರ್ಯಾಟ್ಸ್ ಆ್ಯಂಡ್ ಇನ್ ದ ರೂಯಿನ್ಡ್ ಟ್ರೆಂಚಸ್ ಲ್ಯಾಶ್ಡ್ ವಿತ್ ರೈನ್. ನೋಡಿ, ಇಲ್ಲಿ ನಾನು ಅವರನ್ನು ಎಲ್ಲಿ ನೋಡ್ತೇನಪ್ಪ ಅಂದರೆ, ಆ ಸೈನಿಕರನ್ನು ನಾನು ಎಲ್ಲಿ ನೋಡ್ತೇನೆ ಅಂತ ಕವಿ ಹೇಳ್ತಾ ಇದ್ದಾರೆ ಅಂದರೆ, ಇಲಿಗಳು ಕಚ್ಚುವ ಕೊಳಕು ತುಂಬಿದ ಹಳ್ಳಗಳಲ್ಲಿ ನೋಡ್ತೇನೆ ಅಂತ. ಅಂದರೆ ಆ ಯುದ್ಧ ಭೂಮಿಯ ಒಂದು ನೈಜವಾದ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿರುತ್ತೆ, ಎಷ್ಟು ಅಸಹ್ಯಕರವಾಗಿದೆ ಎಂಬುದನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಆ ಸೈನಿಕರನ್ನು ನಾನು ಎಲ್ಲಿ ನೋಡ್ತೇನೆ ಅಂದರೆ, ಇಲಿಗಳು ಕಚ್ಚಿ ತಿನ್ನುವಂತಹ ಒಂದು ಕೊಳಕು ತುಂಬಿದ ಹಳ್ಳಗಳಲ್ಲಿ ನೋಡ್ತೇನೆ ಅಂತ ಹೇಳ್ತಾರೆ. ಆ್ಯಂಡ್ ಇನ್ ದ ರೂಯಿನ್ಡ್ ಟ್ರೆಂಚಸ್ ಲ್ಯಾಶ್ಡ್ ವಿತ್ ರೈನ್. ಅವರನ್ನು ಹಾಳಾದ ಕಂದಕಗಳಲ್ಲಿ ಮಳೆಯ ಹೊಡೆತಕ್ಕೆ ಸಿಲುಕಿರುವಂತಹ ಸೈನಿಕರನ್ನು ನಾನು ನೋಡ್ತೇನೆ ಅಂತ ಕವಿ ಹೇಳ್ತಾರೆ. ಪ್ರಕೃತಿ ಮತ್ತು ಯುದ್ಧ ಎರಡು ಸೈನಿಕರ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡ್ತವೆ ಅಂತಕ್ಕಂಥದ್ದನ್ನು ಈ ಸಾಲುಗಳಲ್ಲಿ ತಿಳಿಸ್ತಾರೆ. ಡ್ರೀಮಿಂಗ್ ಆಫ್ ಥಿಂಗ್ಸ್ ದೇ ಡಿಡ್ ವಿತ್ ಬಾಲ್ಸ್ ಆ್ಯಂಡ್ ಬ್ಯಾಟ್ಸ್ ಆ್ಯಂಡ್ ಮಾಕ್ಡ್ ಬೈ ಹೋಪ್ಲೆಸ್ ಲಾಂಗಿಂಗ್ ಟು ರೀಗೇನ್. ನೋಡಿ, ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಡ್ರೀಮಿಂಗ್ ಆಫ್ ಥಿಂಗ್ಸ್ ದೇ ಡಿಡ್ ವಿತ್ ಬಾಲ್ಸ್ ಆ್ಯಂಡ್ ಬ್ಯಾಟ್ಸ್. ತಾವು ಬ್ಯಾಟ್ ಮತ್ತು ಬಾಲ್ ಹಿಡಿದು ಆಡಿದ ಆಟಗಳ ಬಗ್ಗೆ ಅವರು ಕನಸು ಕಾಣ್ತಾ ಇದ್ದಾರೆ ಅಂತ. ಆ ಯುದ್ಧದ ಭೀಕರತೆಯ ನಡುವೆ ಆ ಸೈನಿಕರು ಸರಳವಾದ ಹಳೆಯ ತಮ್ಮ ಆಟಗಳು ಅವರಿಗೆ ನೆಮ್ಮದಿಯನ್ನು ನೀಡುತ್ತೆ. ಆ ಹವ್ಯಾಸಗಳು, ಅವರು ಮಾಡಿರ್ತಕ್ಕಂಥ ಎಲ್ಲ ಆಡಿದ ಆಟಗಳನ್ನು ಅವರು ಕನಸು ಕಾಣ್ತಾರೆ ಆ ಸಮಯದಲ್ಲಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆ್ಯಂಡ್ ಮಾಕ್ಡ್ ಬೈ ಹೋಪ್ಲೆಸ್ ಲಾಂಗಿಂಗ್ ಟು ರಿಗೇನ್. ಇಲ್ಲಿ ಆ ಸೈನಿಕರು ಮರಳಿ ಪಡೆಯಲಾಗದ ಅಸಹಾಯಕ ಅವರ ಒಂದು ಆಸೆ, ಅವರ ಹಂಬಲ ಅವರನ್ನು ಒಂದು ರೀತಿ ಅಣುಕಿಸುತ್ತೆ. ಮಾಕ್ಡ್, ಅವರನ್ನು ಒಂದು ರೀತಿ ನಗಪಾಟಲಿಗೆ ಮಾಡುತ್ತೆ ಅಂತ. ಅಂದರೆ ತಾವು ಬಯಸುವ ಸಾಮಾನ್ಯ ಜೀವನವು ತಮಗೆ ಸಿಗುವುದಿಲ್ಲ ಎಂಬ ಸತ್ಯ ಅವರಿಗೆ ಹೆಚ್ಚು ನೋವನ್ನು ಕೊಡುತ್ತೆ ಆ ಸೈನಿಕರಿಗೆ. ಅಂದರೆ ಆ ಸೈನಿಕರ ಯುದ್ಧಕ್ಕೆ ನಿಂತಾಗ ಅವರ ಹಿಂದಿನ ನೆನಪುಗಳು, ಮನೆ, ಮಡದಿ, ಅವರು ಆಡಿದ ಆಟಗಳು ಎಲ್ಲದರ ಬಗ್ಗೆ ಡ್ರೀಮ್ಸ್, ಕನಸು ಕಾಣ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಆ ಜೀವನ ಮತ್ತೆ ನಮಗೆ ಸಿಗೋದಿಲ್ಲ ಅಂತಕ್ಕಂಥ ಒಂದು ಕಟು ಸತ್ಯ ಅವರಿಗೆ ಗೊತ್ತಾಗುತ್ತೆ. ಅದು ತುಂಬ ನೋವನ್ನು ಅವರಿಗೆ ನೀಡುತ್ತೆ ಅಂತ. ಇನ್ನು ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ, ಬ್ಯಾಂಕ್ ಹಾಲಿಡೇಸ್ ಆ್ಯಂಡ್ ಪಿಕ್ಚರ್ ಶೋಸ್ ಆ್ಯಂಡ್ ಸ್ಪ್ಯಾಟ್ಸ್ ಆ್ಯಂಡ್ ಗೋಯಿಂಗ್ ಟು ದ ಆಫೀಸ್ ಇನ್ ದ ಟ್ರೈನ್. ನೋಡಿ, ಇಲ್ಲಿ ಆ ಒಂದು ಸೈನಿಕರಿಗೆ ರಜೆಗಳು, ಸಿನಿಮಾಗಳು ಮತ್ತು ಸಣ್ಣ ಪುಟ್ಟ ಜಗಳಗಳ ಬಗ್ಗೆ ಅವರು ಹಂಬಲಿಸ್ತಾರೆ. ಆ ಯುದ್ಧದಲ್ಲಿ ಇರ್ತಕ್ಕಂಥ ಸೈನಿಕನೇ ಆಗಿರ್ಬೋದು, ಆತ ಕೂಡ ಸಾಮಾನ್ಯ ಪ್ರಜೆಯಾಗಿ, ಮನುಷ್ಯನಾಗಿ ಕನಸು ಕಾಣ್ತಾನೆ. ಸಮಾಜದ ಸಾಮಾನ್ಯ ಚಟುವಟಿಕೆಗಳೇ ಸೈನಿಕರಿಗೆ ಸ್ವರ್ಗದಂತೆ ಭಾಸವಾಗುತ್ತೆ. ಆ ಯುದ್ಧ ಭೂಮಿಯಲ್ಲಿ ನಿಂತಿರ್ತಕ್ಕಂಥ ಸೈನಿಕನಿಗೆ ಆ ಸಾಮಾನ್ಯ ಮನುಷ್ಯ ಅನುಭವಿಸ್ತಕ್ಕಂಥ ಸಣ್ಣ ಚಟುವಟಿಕೆಗಳು ಸ್ವರ್ಗ ಎಂಬಂತೆ ಅವರಿಗೆ ಭಾಸವಾಗುತ್ತೆ. ಆ್ಯಂಡ್ ಗೋಯಿಂಗ್ ಟು ದ ಆಫೀಸ್ ಇನ್ ದ ಟ್ರೈನ್. ಆ ರೈಲಿನಲ್ಲಿ ಕುಳಿತು ತಮ್ಮ ಆಫೀಸಿಗೆ, ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಅವರಿಗೆ ಒಂದು ಸ್ವರ್ಗದಂತೆ ಅನಿಸುತ್ತೆ ಅಂತ. ಇಲ್ಲಿ ಆ ಸೈನಿಕರಿಗೆ ಕಷ್ಟಕರವೆಂದು ಭಾವಿಸುವ ದೈನಂದಿನ ಕೆಲಸಗಳು ಸಹ ಯುದ್ಧದ ನರಕಕ್ಕೆ ಹೋಲಿಸಿದರೆ ಅವು ಸ್ವರ್ಗ, ಅದ್ಭುತ ಅಂತ ಅವರಿಗೆ ಅನಿಸುತ್ತೆ. ಆ ಯುದ್ಧದಲ್ಲಿ ನಿಂತಿರ್ತಕ್ಕಂಥ ಸೈನಿಕ ಆ ಒಂದು ಸಿನಿಮಾ, ರಜೆಗಳು, ಸಣ್ಣ ಪುಟ್ಟ ಜಗಳ, ಮನೆ, ಆ ಹೆಂಡತಿಯರು, ಫ್ರೆಂಡ್ಸ್, ಅವರು ಆಡಿದ ಆಟಗಳು, ಇವೆಲ್ಲವನ್ನು ಅವರು ಡ್ರೀಮ್ಸ್, ಕನಸು ಕಾಣ್ತಾರೆ. ಅದರ ಜೊತೆಗೆ ರೈಲಿನಲ್ಲಿ ಪ್ರತಿದಿನ ಒಂದು ತಮ್ಮ ಆಫೀಸ್ ಕೆಲಸಕ್ಕೆ ಹೋಗಿ ಬರ್ತಕ್ಕಂಥದ್ದನ್ನು ಅವರು ಕನಸು ಕಂಡಾಗ ಈ ಒಂದು ಯುದ್ಧದ ಒಂದು ನರಕಕ್ಕೆ ಹೋಲಿಸಿದರೆ ಅವೆಲ್ಲವೂ ಸಹ ಅದ್ಭುತ. ಕಷ್ಟವಾಗಿದ್ದರೂ ಅವು ಅದ್ಭುತ, ಅವೇ ಸ್ವರ್ಗ ಅಂತಕ್ಕಂಥದ್ದನ್ನು ಈ ಸೈನಿಕರು ಯುದ್ಧ ಭೂಮಿಯಲ್ಲಿ ಕನಸು ಕಾಣ್ತಾರೆ. ದೇ ಆರ್ ದ ಡ್ರೀಮರ್ಸ್ ಅಂತ ಹೇಳಿ ಇಲ್ಲಿ ಕವಿ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಈ ಒಂದು ಪದ್ಯದ ಮೂಲಕ ಸಿಗ್ಫ್ರೈಡ್ ಸೂಸನ್ ರವರು ಹೇಳಿರ್ತಕ್ಕಂಥದ್ದು ಡ್ರೀಮರ್, ಸೈನಿಕರು ಕೂಡ ಕನಸನ್ನು ಕಾಣ್ತಾರೆ. ಯುದ್ಧದ ಸಮಯದಲ್ಲಿ ಆ ಸಾವಿನ ಹತ್ತಿರಕ್ಕೆ ಬಂದಾಗ, ಬಂದೂಕು, ಬಾಂಬ್ಗಳ ಸದ್ದುಗಳು ಕಂಡಾಗ ಅವರು ತಮ್ಮ ಸಾಮಾನ್ಯ ಜನರ ಒಂದು ಆಲೋಚನೆಗಳಿಗೆ, ಭಾವನೆಗಳಿಗೆ ಬೀಳ್ತಾರೆ. ಆ ಯುದ್ಧಕ್ಕೆ ಹೋಲಿಸಿದರೆ ಸಾಮಾನ್ಯ ಜನನ ಪಡುವ ಕಷ್ಟಗಳು ಕೂಡ ಎಷ್ಟು ಸ್ವರ್ಗ ಅಂತ ಅವರು ಅಂದುಕೊಳ್ತಾರೆ ಅಂತ ಈ ಒಂದು ಪೊಯಮ್ನ ಮೂಲಕ ತಿಳಿಸಿರ್ತಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF, ಥೀಮ್ಸ್, ಇಂಟ್ರೊಡಕ್ಷನ್
PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ಲರ್ನ್ ಈಸಿಲಿ ಚಾನಲ್ನಲ್ಲಿ ನೋಡ್ತಕ್ಕಂಥ ಎಲ್ಲ ವೀಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ನೊಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.